ಅಧ್ಯಕ್ಷರು ಇಲ್ಲ ಅಶೋಕ್ ಮಾತಾಡಿ. ಅಲ್ಲಲ್ಲ ನೋಡುವ ಅಧ್ಯಕ್ಷರೇ, ನಾನು ನೇಮ ನೇಮ 60ರಲ್ಲಿ ಪ್ರಸ್ತಾವನೆ ತಂದಿದ್ದೇನೆ. ಅದಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಈಗ ನಾನು ನಿಮ್ಮ ನಿಲುವಳಿ ಸೂಚನೆ ನೋಡಿದ್ದೇನೆ 60 ಅಡಿಯಲ್ಲಿ, ಮತ್ತು ಅದು ಈ ವ್ಯಾಪ್ತಿಗೆ ಇವತ್ತು ಬರುವುದಿಲ್ಲ. ಮತ್ತೆ ನಿಮಗೆ ಚರ್ಚೆ ಬೇಕಾದ್ರೆ ನಾನು ಚರ್ಚೆಗೆ ಇದನ್ನು ಕನ್ವರ್ಟ್ ಮಾಡಿ. ಅಲ್ಲಲ್ಲ, ನಾನು ತಂದಿರತಕ್ಕಂಥದ್ದು ನೇಮ 60 ಅಡಿನಲ್ಲಿ ಪ್ರಿಲಿಮಿನರಿ ಸಬ್ಮಿಷನ್ಗೆ ಅವಕಾಶ ಕೊಡಿ. ಆಮೇಲೆ ನೀವು ಅದನ್ನ ನನ್ನ ಬಗ್ಗೆ ನೀವ್ ಯಾಕೆ ಮಾತಾಡ್ತೀನಿ? ನಾನು ಮಾತಾಡ್ತೇನೆ ಅಲ್ಲ. ಈಗ ನಿಮ್ಮ ನಿಲುವಳಿ ಸೂಚನೆ ನೋಡಿದ್ದೇನೆ, ಇದು ನಿಲುವಳಿ ಸೂಚನೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಇದಕ್ಕಾಗಿ ಅದಕ್ಕೆ ನಿಮ್ಗೆ ಇದಾದ ತಕ್ಷಣ ನಮ್ಮ ಈ ಏನು ಚರ್ಚೆ ನಡೀತಾ ಆದ ತಕ್ಷಣ ನಿಮ್ಗೆ ಬಹುಶಃ ಚರ್ಚೆ ಮಾಡಿ ಕೊಡ್ತೇನೆ. ಪ್ರಕಾರ ಕಲಾಪಗಳ ಮುಗಿದ ತಕ್ಷಣ ನಾವು ನೇಮ 60ನ್ನ ಇದರ ಮಹತ್ವನ ಕಳಿಬೇಡಿ. ಇದಕ್ಕೆ ಬಹಳ ಘನವತ್ತ ಮಹತ್ವ ಇದೆ. ನೀವು ಈ ಮಹತ್ವನ ಗಾಳಿ ತೂರಿ ಎಲ್ಲೋ ಒಂದ್ ಕಡೆ ನೀವು ಸದನ ನಡೆಸ್ತಕ್ಕಂಥದ್ದು ನನಗೆ ಎಲ್ಲ ಒಂಥರ ನೇಮಾವಳಿಗಳ ಬಾಹಿರ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗುತ್ತೆ. ದಯಮಾಡಿ ನೇಮ 60 ಪ್ರಕಾರ ನಾನು ಅವಕಾಶ ಕೊಡಿ. ಈಗ ನಿಯಮ ಏನ್ ಗೊತ್ತುಂಟಾ? ನಿಯಮ ಕರೆಕ್ಟ್ ಅದ ನಿಯಮ ಏನ್ ಗೊತ್ತುಂಟಾ? ಇಲ್ಲಿ ಅಧ್ಯಕ್ಷ ಹೇಳಿದಾಗ ಕೇಳಬೇಕು. ಈಗ ಕೂತ್ಕೊಳ್ಳಿ, ನೀವು ಮಾತಾಡಿ. ನೀವು ಹೇಳಿದಾಗಲ್ಲ ಆಯ್ತು, ಮತ್ತೆ ಮಾತಾಡ್ಲಿಕ್ಕೆ ನಾನು ಅದನ್ನು ಕನ್ವರ್ಟ್ ಮಾಡಿ ಕೊಟ್ಟಿದ್ದೇನೆ. ಆದ ತಕ್ಷಣ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಆಯ್ತು ಆಯ್ತು, ಎಸಿ ಮತ್ತೆ ಬರ್ತಾರೆ, ಮುಗಿಸ್ಬಿಡ್ತೀನಿ. ಸಕಲೇಶ್ಪುರದಲ್ಲಿ ಎಸಿ ಆಫೀಸ್ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಹಂಗಾಗ್ಬಿಟ್ಟು ಮಾತಾಡ. ನನ್ನ ಮಾಹಿತಿಗೆ ಯಾವುದಿಲ್ಲ, ನಾನು ಕೇಳೇ ಇಲ್ಲಲ್ಲ. ಏನು ಒಂದು ನಿಮಿಷ ಅಜಯ್, ಕಾವೇರಿ ಕಾವೇರಿ ನೀರ್ ಇನ್ಫ್ಲೋ ಹೇಳ್ತೀನಿ ಎಲ್ಲರಿಗೂ. ಸಂತೋಷದ ಸುದ್ದಿ. ಅಲ್ಲಮ್ಮ ಪ್ರಭು ಅಧ್ಯಕ್ಷರೇ, ಹೇಮಾವತಿದು ಹೇಳಿ ಸರ್. ಎಲ್ಲ ಹೇಳ್ತೀನಿ, ಹೇಮಾವತಿದು ಎಲ್ಲ ಹೇಳ್ತೀನಿ. ಕೂತ್ಕೊಳ್ಳಿ, ನಿಮ್ಮ ಜಾಗದಲ್ಲಿ ಕಳಿಸಿ. ಎತ್ತಿನುಳ್ಳದು ಅಧ್ಯಕ್ಷ ಎಲ್ಲ ಮೀಟಿಂಗ್ ಮಾಡಿ ಸ್ವಲ್ಪ ಎಲ್ಲ ಆಯ್ತು. ಬೇರೆ ಬೇರೆಲ್ಲ ಏನೋ ಸ್ಟೇಟ್ಮೆಂಟ್ ಕೊಟ್ರು. ಕಡ್ಲೆಕಾಯಿ ತಿನ್ನಕ್ಕೆ, ಗೋಡಂಬಿ ತಿನ್ನಕ್ಕೆ ಹೋಗ್ಬೇಕಾ ಮೀಟಿಂಗ್. ಈಗೆಲ್ಲ ಮೀಟಿಂಗ್ ಎಲ್ಲ ಆಗಿದೆ. ಇವತ್ತು ಇನ್ಫ್ಲೋ ಆರಂಗಿಲಿ 12,827 ಕ್ಯೂಸಿಕ್ ಬರ್ತಾ ಇದೆ ಒಳಗಡೆಗೆ. ಹೇಮಾವತಿಗೆ 14,027 ಒಳಗಡೆಗೆ ಬರ್ತಾ ಇದೆ. ಕೆಆರ್ಎಸ್ಗೆ 25,933 ಬರ್ತಾ ಇದೆ. ಕಬಿನಿಗೆ 22,840 ಬರ್ತಾ ಇದೆ. ಟೋಟಲ್ 56,627 ಕ್ಯೂಸಿಕ್ ಒಳಗಡೆ ಬರ್ತಾ ಇದೆ. ಸೊ ಈಗಾಗಲೇ ನಮ್ಮ ಬೆಳಗುಂಡೆಗೆ 40 ಟಿಎಂಸಿ ಹೋಗಬೇಕಾಗಿತ್ತು ಕಾನೂನು ಪ್ರಕಾರ, ಅಂದ್ರೆ ಅವರ ಲೆಕ್ಕಾಚಾರದ ಪ್ರಕಾರ 6 ಟಿಎಂಸಿ ಹೋಗಿದೆ. ಅಂದ್ರೆ ಪ್ರತಿದಿನ ಈಗ 1.5 ಟಿಎಂಸಿ ಅಷ್ಟು ಮುಟ್ತಾ ಇದೆ. ಯಾಕೆಂದ್ರೆ 250 ಕಿಲೋಮೀಟರ್ ನೀರು ಹೋಗ್ಬೇಕಲ್ಲ. ಸೊ 1.5 ಟಿಎಂಸಿ ಅಷ್ಟು ನೀರು ಹೋಗ್ತಾ ಇದೆ. ಬಹುಶಃ ಇದೇ ರೀತಿ ಆಯ್ತು ಅಂದ್ರೆ ನಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಅಧ್ಯಕ್ಷರೇ, ಪ್ರತಿಪಕ್ಷ ಮಳೆ ಬಂದು ಈ ಕಾವೇರಿದು ನಮ್ದು ಯಾವಾಗೂ ಜಗಳ ಇದ್ದೇ ಇರ್ತದೆ. ಈಗ ಮಳೆ ಬಂದಿರೋದ್ರಿಂದ ಸಾಲ್ವ್ ಆಗ್ತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ವರದಿಯನ್ನ ಕೊಟ್ಟಿದ್ದಾರೆ. ನಾವು ಮೊನ್ನೆ ಸರ್ವಪಕ್ಷ ಸಭೆ ಆದಾಗ, ತಾವಿರ್ಲಿಲ್ಲ, ನಮ್ದು ಕರೆದಿದ್ರು. ಆ ಪಕ್ಷ ಸಭೆ ಆದಾಗ ನಾವು ಬಿಡಬಾರ್ದು ಅಂತ ಹೇಳಿದ್ರಿ ನೀರ್ನ, ಅಪೀಲ್ ಹೋಗಿ, ಆದ್ರೆ ಬಿಡಬಾರ್ದು ಅಂತ ಹೇಳಿದ್ರಿ. ಆದ್ರೆ ಲೀಗಲ್ ಒಪಿನಿಯನ್ ಏನ್ ಬಂತು ಅಂತ ಹೇಳಿದ್ರೆ ಅಟ್ಲೀಸ್ಟ್ 8,000 ಆದ್ರೂ ಬಿಡಿ, ನಾವು ಐಎ ಆಗ್ತೀರಿ ಅಂತ ಹೇಳಿದ್ರು. ಸೊ ನಾವು ಸರ್ಕಾರಕ್ಕೆ ಅವತ್ತು ಮನವಿನೂ ಕೂಡ ಮಾಡಿದಿರಿ, ಆಗ್ರಹನೂ ಮಾಡಿದಿರಿ. ಮಳೆ ಜಾಸ್ತಿ ಬಂದ್ರೆ ದಯವಿಟ್ಟು ಬಿಡಿ, ಮಳೆ ಏನಾನ ಕಡಿಮೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ನೀರು ಸ್ಟಾಪ್ ಮಾಡಿ ಅನ್ನೋ ಕಂಡೀಷನ್ ಅಲ್ಲಿ ಅವತ್ತು ನಾವು ಕೊಟ್ಟಿದ್ದೀರಿ. ಇವತ್ತು ಮಳೆ ಬಂದಿರೋದು ಒಳ್ಳೇದು. ಅಟ್ಲೀಸ್ಟ್ ಡಿಸ್ಪ್ಯೂಟ್ ಸದ್ಯಕ್ಕಾದ್ರೂ ದೇವರಿಗೆ ನಾನು ಮಳೆರಾಯನಿಗೆ ಧನ್ಯವಾದ ಹೇಳ್ತೀನಿ. ಈಗ ತಾವು ವಿಷಯ ಸವಿವರವಾಗೆಲ್ಲ ವಿಚಾರ ಹೇಳಿದ್ದೀರಿ, ಅವೆಲ್ಲ ವಿಚಾರ ನಿಮಗೆ ಏನ್ ಮಾಹಿತಿ ಇದೆ ಚೆನ್ನಾಗಿ ಲೀಡರ್ಗೆ ಅದಕ್ಕೆ ನಾನು ಹೇಳಿದ್ದು ಇವತ್ತು ನಾವು ಕೊಟ್ಟಿದ್ದೇವೆ. ಆದಷ್ಟು ಬೇಗ ಮುಗಿಸ್ತಾ ಇದ್ದೀನಿ. ಅಮ್ಮಮ್ಮ ಅಂದ್ರೂ 3/4 ಗಂಟೆ ಒಳಗಡೆ ಹೋಗ್ಬಿಡ್ತದೆ. 3/4 ಗಂಟೆ ಅದಕ್ಕಿಂತ ನಾನು ಇಲ್ಲಿ ಸಬ್ಜೆಕ್ಟ್ ಇಲ್ಲ ಅಂದ್ರೆ ನಾನು ಮಾತಾಡಕ್ ಆಗದೇ ಇಲ್ಲ.